ಸೋನಿಯಾ ಕೈ ಸೇರಿದ ವರದಿ ಅಧಿಕಾರ ಹಂಚಿಕೆ ಕಿತ್ತಾಟ ಜೋರಾಗಿ ನಡೀತಾ ಇತ್ತು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದ್ಯಕ್ಕೆ ಸೋನಿಯಾ ಗಾಂಧಿ ಅವರಿಗೆ ಈ ಒಂದು ವರದಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಅಧಿಕಾರ ಹಂಚಿಕೆ ಕಿತ್ತಾಟದ ವರದಿ ಈಗ ಸೋನಿಯಾ ಗಾಂಧಿ ಅವರ ಕೈನಲ್ಲಿದೆ. ಹೈ ವೋಲ್ಟೇಜ್ ಮೀಟಿಂಗ್ ನಲ್ಲಿ ಪವರ್ ಫೈಟ್ ಪ್ರಸ್ತಾಪವನ್ನ ಮಾಡಲಾಗಿದೆ. ಸೋನಿಯಾ ಗಾಂಧಿ ಕೈನಲ್ಲಿ ಸಿಎಂ ಕುರ್ಚಿ ಭವಿಷ್ಯ ಇದೆ. ನಿನ್ನೆ ದೆಹಲಿಯಲ್ಲಿ ಕಾಂಗ್ರೆಸ್ ಸಂಸದೀಯ ಮಂಡಳಿ ಸಭೆಯನ್ನ ಮಾಡಲಾಯಿತು. ಆ ಒಂದು ಸಭೆಯಲ್ಲಿ ಎಲ್ಲ ವಿಚಾರಗಳ ಬಗ್ಗೆ ಚರ್ಚೆಯನ್ನ ಮಾಡಲಾಗಿದೆ. ಶೀಘ್ರವೇ ಪರಿಹಾರ ಬೇಕು, ಕುರ್ಚಿ ಕಿತ್ತಾಟವನ್ನ ಬಗೆಹರಿಸಿ ಮಧ್ಯ ಪ್ರವೇಶಿಸಲು ಸೋನಿಯಾ ಗಾಂಧಿಗೆ ಖರ್ಗೆ ಅವರು ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಇನ್ನು ಅಧಿಕಾರ ಹಂಚಿಕೆ ಕಿತ್ತಾಟ, ಸೋನಿಯಾ ಗಾಂಧಿಗೆ ವರದಿ ಕೂಡ ಸಲ್ಲಿಕೆ ಆಗಿದೆ. ಹೈ ವೋಲ್ಟೇಜ್ ಮೀಟಿಂಗ್ ನಲ್ಲಿ ಪವರ್ ಫೈಟ್ ಪ್ರಸ್ತಾಪವನ್ನ ಮಾಡಲಾಗಿದೆ. ಸೋನಿಯಾ ಗಾಂಧಿ ಕೈನಲ್ಲಿ ಸಿಎಂ ಕುರ್ಚಿ ಭವಿಷ್ಯ. ನಿನ್ನೆ ದೆಹಲಿಯಲ್ಲಿ ಕಾಂಗ್ರೆಸ್ ಸಂಸದೀಯ ಮಂಡಳಿ ಸಭೆಯನ್ನ ಮಾಡಲಾಯಿತು. ಈ ಒಂದು ಸಭೆಯಲ್ಲಿ ಹಲವು ವಿಚಾರಗಳ ಬಗ್ಗೆ ಚರ್ಚೆಯನ್ನ ಮಾಡಲಾಯಿತು. ಮುಖ್ಯವಾಗಿ ಈ ಒಂದು ಕುರ್ಚಿ ಕಿತ್ತಾಟದ ವಿಚಾರ ತಾರಕಕ್ಕೇರ್ತಾ ಇದೆ. ವಿಪಕ್ಷಿಗಳಿಗೆ ಈ ಒಂದು ವಿಚಾರ ಆಹಾರ ಆಗಿದೆ. ಇದನ್ನ ಬ್ರಹ್ಮಾಸ್ತ್ರವಾಗಿ ಪ್ರಯೋಗ ಮಾಡ್ತಾರೆ. ಹಾಗಾಗಿ ಈ ಒಂದು ವಿಚಾರವನ್ನ ಬಗೆಹರಿಸಲೇಬೇಕು, ನೀವು ಮಧ್ಯ ಪ್ರವೇಶವನ್ನ ಮಾಡಲೇಬೇಕು ಅಂತ ಸೋನಿಯಾ ಗಾಂಧಿ ಅವರಿಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಸದ್ಯಕ್ಕೆ ಸೋನಿಯಾ ಗಾಂಧಿ ಅವರ ಕೈನಲ್ಲಿ ಒಂದು ಸಿಎಂ ಕುರ್ಚಿ ಭವಿಷ್ಯ ಇದೆ. ನಿನ್ನೆ ದೆಹಲಿಯಲ್ಲಿ ಕಾಂಗ್ರೆಸ್ ಸಂಸದೀಯ ಮಂಡಳಿ ಸಭೆಯಲ್ಲಿ ಈ ಎಲ್ಲಾ ವಿಚಾರಗಳ ಬಗ್ಗೆ ಚರ್ಚೆಯನ್ನ ಮಾಡಲಾಯಿತು. ಸ್ಟೇಟ್ ಪಾಲಿಟಿಕ್ಸ್ ನಲ್ಲಿ ಏನಾಗ್ತಿದೆ ಅಂತ ವರದಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಕುರ್ಚಿ ಕಿತ್ತಾಟ ಬಗೆಹರಿಸೋಣ ಅಂತ ಸೋನಿಯಾ ಅವರು ಹೇಳಿದ್ದಾರೆ. ಇನ್ನು ಸಂಸತ್ ಅಧಿವೇಶನ, ಕರ್ನಾಟಕದ ಕಲಾಪ ಮುಗಿಲಿ. ಎರಡೂ ಕಲಾಪ ಮುಗಿದ ಬಳಿಕವೇ ವರಿಷ್ಠರ ತೀರ್ಮಾನ. ಯಾಕೆಂತಂದ್ರೆ ಸಂಸತ್ ಅಧಿವೇಶನ, ಕರ್ನಾಟಕದಲ್ಲೂ ಕೂಡ ಕಲಾಪ ಇದೆ. ಇದೆರಡು ಕೂಡ ಮುಗಿಲಿ ಅಂತ ಹೇಳಿದ್ದಾರೆ. ಮುಗಿದ ನಂತರ ಸಿಎಂ ಡಿಸಿಎಂ ಇಬ್ಬರಿಗೂ ಕೂಡ ಬುಲಾವನ್ನ ನೀಡುವ ಸಾಧ್ಯತೆ ಇದೆ. ಸಿದ್ದರಾಮಯ್ಯ ಮತ್ತು ಡಿಕೆಶಿ ದೆಹಲಿಗೆ ಕರೆಸಿ ಮಾತುಕತೆಯನ್ನ ಮಾಡ್ತಾರೆ. ಇನ್ನು ಸ್ಟೇಟ್ ಪಾಲಿಟಿಕ್ಸ್ ನಲ್ಲಿ ಏನಾಗ್ತಿದೆ ಅಂತ ವರದಿಯನ್ನ ಮಲ್ಲಿಕಾರ್ಜುನ ಖರ್ಗೆ ಅವರು ಸೋನಿಯಾ ಗಾಂಧಿ ಅವರಿಗೆ ಒಪ್ಪಿಸಿದ್ದಾರೆ. ಇನ್ನು ಈ ಒಂದು ಕುರ್ಚಿ ಕಿತ್ತಾಟ ಬಗೆಹರಿಸೋಣ ಅಂತ ಕೂಡ ಸೋನಿಯಾ ಅವರೀಗ ಹೇಳಿದ್ದಾರೆ. ಯಾಕೆಂತಂದ್ರೆ ಮೊದಲು ಈ ಒಂದು ಸಂಸತ್ ಅಧಿವೇಶನ ಮುಗಿಲಿ, ಕರ್ನಾಟಕದಲ್ಲಿ ಕಲಾಪ ಕೂಡ ಇದೆ. ಇದೆರಡೂ ಕೂಡ ಮುಗಿದ್ರೆ ಆಗ ಯಾವುದೇ ರೀತಿಯ ತಲೆಬಿಸಿ ಇರೋದಿಲ್ಲ. ಎರಡು ಕಲಾಪ ಮುಗಿದ ಬಳಿಕ ಈ ಒಂದು ವಿಚಾರಕ್ಕೆ ಯಾವುದಾದ್ರೂ ಒಂದು ಡೆಸಿಷನ್ ತೆಗೆದುಕೊಳ್ಳೋಣ ಅಂತ ಕೂಡ ಈಗ ಸೋನಿಯಾ ಗಾಂಧಿ ಅವರು ಹೇಳಿದ್ದಾರೆ. ಹಾಗಾಗಿ ಒಂದು ಕಲಾಪ ಮುಗಿಲಿ ಅಂತ ವೆಯ್ಟ್ ಮಾಡ್ತಾ ಇದ್ದಾರೆ. ಕಲಾಪ ಮುಗಿದ ನಂತರ ಈ ಒಂದು ಪವರ್ ಫೈಟ್ ವಿಚಾರಕ್ಕೆ ಬ್ರೇಕ್ ಹಾಕುವ ಸಾಧ್ಯತೆ ಇದೆ. ಸಿಎಂ ಜೊತೆ ಸ್ನೇಹ, ವರಿಷ್ಠರ ಮೇಲೆ ಒತ್ತಡ. ಪವರ್ ಫೈಟ್ ಬಳಿಕವೂ ಪಟ್ಟು ಬಿಡದ ಡಿಸಿಎಂ ಡಿಕೆ. ಪವರ್ ಫೈಟ್ ಬಳಿಕವೂ ಕೂಡ ಪಟ್ಟು ಬಿಡ್ತಾ ಇಲ್ಲ ಡಿಸಿಎಂ ಡಿಕೆ ಅವರು. ವರಿಷ್ಠರ ಮನವೊಲಿಸಲು ಸಿಎಂ ಜೊತೆ ಕೈ ಜೋಡಿಸಿದ್ರ ಎಂಬ ಪ್ರಶ್ನೆ ಕೂಡ ಸದ್ಯಕ್ಕೆ ಮೂಡ್ತಾ ಇದೆ. ಈಗ ಸಿಎಂ ಆಗಬೇಕು ಅಂತಂದ್ರೆ ಸಿದ್ದರಾಮಯ್ಯ ಅವರ ಬೆಂಬಲ ಕೂಡ ಬೇಕಾಗತ್ತೆ. ಹಾಗಾಗಿ ವರಿಷ್ಠರ ಮನವೊಲಿಕೆ ಮಾಡಲಿಕ್ಕೆ ಸಿಎಂ ಅವರ ಅಗತ್ಯತೆ ಇದೆ, ಸಿದ್ದರಾಮಯ್ಯ ಅವರ ಅಗತ್ಯತೆ ಇದೆ ಅಂತ ಅವ್ರ ಜೊತೆ ಕೈ ಜೋಡಿಸಿದ್ರ ಎಂಬ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಪವರ್ ಫೈಟ್ ಬಳಿಕವೂ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪಟ್ಟು ಬಿಡ್ತಾ ಇಲ್ಲ. ಶತಾಯ ಗತಾಯ ನಾನು ಸಿಎಂ ಆಗ್ಲೇಬೇಕು ಅಂತ ಪಟ್ಟು ಹಿಡ್ಕೊಂಡು ಕೂತಿದ್ದಾರೆ. ಈಗ ಸಿಎಂ ಹುದ್ದೆ ಏರ್ಬೇಕು ಅಂತಂದ್ರೆ ಕೆಲವೊಂದಿಷ್ಟು ವಿಚಾರಗಳಲ್ಲಿ ಕಾಂಪ್ರಮೈಸ್ ಆಗಬೇಕಾಗತ್ತೆ. ಯಾಕೆಂತಂದ್ರೆ ಸಿದ್ದರಾಮಯ್ಯ ಅವರು ಈಗ ಸಿಎಂ ಆಗಿರೋದ್ರಿಂದ ಅವರ ಮನವೊಲಿಕೆ ಕೂಡ ಬಹಳ ಮುಖ್ಯ ಆಗತ್ತೆ. ಅವರ ಒಪ್ಪಿಗೆ ಕೂಡ ಬೇಕಾಗತ್ತೆ. ಹಿಂದೆ ಏನಾದ್ರೂ ಅವರ ಮಧ್ಯ ಒಪ್ಪಂದಗಳಾಗಿರಬಹುದು. ಆದ್ರೆ ಈಗ ಒಂದು ಹುದ್ದೆಯನ್ನ ಬಿಟ್ಕೊಡ್ಬೇಕು ಅಂತ ಅಂದ್ರೆ ಆ ಒಂದು ಒಪ್ಪಂದಕ್ಕೆ ಅವರು ಕೂಡ ಒಪ್ಪಿಗೆಯನ್ನ ಕೊಡಬೇಕು ಅಂತ ಅಂದ್ರೆ ಅವರ ಬಳಿ ಇವರು ಬಹಳ ಚೆನ್ನಾಗಿರ್ಬೇಕಾಗತ್ತೆ. ಇದರ ಜೊತೆಗೆ ವರಿಷ್ಠರ ಮನವೊಲಿಕೆ ಮಾಡ್ಲಿಕ್ಕೆ ಕೇವಲ ಡಿಕೆ ಶಿವಕುಮಾರ್ ಅವರು ಒಬ್ಬರೇ ಸಾಲೋದಿಲ್ಲ, ಅದಕ್ಕೆ ಸಿದ್ದರಾಮಯ್ಯ ಅವರು ಕೂಡ ಬೇಕಾಗತ್ತೆ. ಹಾಗಾಗಿ ವರಿಷ್ಠರ ಮನವೊಲಿಕೆ ಮಾಡಲಿಕ್ಕೆ ಸಿಎಂ ಜೊತೆ ಕೈ ಜೋಡಿಸಿದ್ರ ಎಂಬ ಪ್ರಶ್ನೆ ಅಂತೂ ಸದ್ಯಕ್ಕೆ ಮೂಡ್ತಾ ಇದೆ. ಒಂದು ಕಡೆ ವರಿಷ್ಠರ ಮನವೊಲಿಕೆ ಕೂಡ ಬಹಳ ಮುಖ್ಯ ಆಗುತ್ತೆ. ಮತ್ತೊಂದು ಕಡೆ ಈಗ ಏನ್ ಚಳಿಗಾಲದ ಅಧಿವೇಶನ ಇದೆ, ಆ ಒಂದು ಸಂದರ್ಭದಲ್ಲಿ ಈ ಒಂದು ವಿಚಾರ ಪ್ರಸ್ತಾಪ ಆಗಬಾರದು ಮುಖ್ಯವಾಗಿ. ಹಾಗಾಗಿ ಈ ರೀತಿಯಾಗಿ ಕೈ ಜೋಡಿಸಿದ್ರ ಎಂಬ ಪ್ರಶ್ನೆ ಅಂತೂ ಮೂಡ್ತಾ ಇದೆ. ಪವರ್ ಫೈಟ್ ಬಳಿಕವೂ ಪಟ್ಟು ಬಿಡದ ಡಿಸಿಎಂ ಡಿಕೆ. ವರಿಷ್ಠರ ಮನವೊಲಿಸಲು ಸಿಎಂ ಜೊತೆ ಕೈ ಜೋಡಿಸಿದ್ರ ಎಂಬ ಪ್ರಶ್ನೆ ಅಂತೂ ಮೂಡ್ತಾ ಇದೆ. ಈ ರೀತಿಯಾಗಿ ಸಿಎಂ ಜೊತೆ ಕೈ ಜೋಡಿಸಿ ವರಿಷ್ಠರ ಮೇಲೆ ಒತ್ತಡವನ್ನ ಹೇರ್ಲಿಕ್ಕೆ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಸಿಎಂ ಜೊತೆ ಚೆನ್ನಾಗಿದೆ ಅಂದ್ರೆ ಸಿದ್ದರಾಮಯ್ಯ ಅವರ ಜೊತೆ ಚೆನ್ನಾಗಿದ್ರೆ ವರಿಷ್ಠರ ಬಳಿ ಅವರು ಕೂಡ ಹೇಳ್ತಾರೆ. ಆಗ ಯಾವುದೇ ರೀತಿಯ ಸಮಸ್ಯೆ ಇರೋದಿಲ್ಲ.
ಕ್ಲಿಯರ್ ಆಗ್ಬಿಡುತ್ತೆ ಈ ಒಂದು ಪವರ್ ಫೈಟ್ ವಿಚಾರಕ್ಕೆ ಅಂತ ಏನಾದ್ರೂ ಪ್ಲಾನ್ ಮಾಡ್ಕೊಂಡ್ರ ಸಿದ್ದರಾಮಯ್ಯ ಅವರ ಜೊತೆ ಸೇರ್ಕೊಂಡು ಸಿಎಂ ಹುದ್ದೆಯನ್ನ ಗಿಟ್ಟಿಸ್ಕೊಳ್ಳಿಕ್ಕೆ ಡಿ ಕೆ ಶಿವಕುಮಾರ್ ಅವರು ಈ ರೀತಿಯಾಗಿ ಪ್ಲಾನ್ ಅನ್ನ ಮಾಡ್ತಿದ್ದಾರಾ ಎಂಬ ಪ್ರಶ್ನೆ ಅಂತೂ ಸದ್ಯಕ್ಕೆ ಮೂಡ್ತಾ ಇದೆ. ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ. ಸದ್ಯಕ್ಕೆ ಹೈಕಮಾಂಡ್ ಮನವೊಲಿಕೆ ಮಾಡಬೇಕು ಅಂತಂದ್ರೆ ಸಿದ್ದರಾಮಯ್ಯ ಅವರ ಬೆಂಬಲ ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಬೇಕಾಗುತ್ತೆ. ಹಾಗಾಗಿ ಈ ರೀತಿಯಾಗಿ ಏನಾದ್ರೂ ಕೈ ಜೋಡಿಸುವ ಕೆಲಸವನ್ನ ಮಾಡಿದ್ರೆ ಎಂಬ ಪ್ರಶ್ನೆ ಕೂಡ ಈಗ ಸದ್ಯಕ್ಕೆ ಮೂಡ್ತಾ ಇರುವಂತದ್ದು. ಈಗ ಡಿ ಕೆ ಅವರ ಮುಂದಿನ ನಡೆ ಏನು ಹಾಗಾದ್ರೆ ದೀಪಾ? ಸಾಹಿತ್ಯ ಯಾವುದೇ ಕಾರಣಕ್ಕೂ ಪಟ್ಟದ ವಿಚಾರವಾಗಿ ಪಟ್ಟು ಬಿಡ್ತಾ ಇಲ್ಲ ಡಿ ಕೆ ಶಿವಕುಮಾರ್. ಯಾಕಂದ್ರೆ ನಾನು ಶ್ರಮ ಹಾಕಿದ್ದೇನೆ, ನನಗೂ ಕೂಡ ಬೇಕು, ಅದಕ್ಕಿಂತ ಹೆಚ್ಚಾಗಿ ಮಾತುಕತೆ ಆಗಿದೆ ಅನ್ನುವಂತಹದ್ದು ಅವರ ವಾದ. ಆದ್ರೆ ಸಿದ್ದರಾಮಯ್ಯ ಸದ್ಯಕ್ಕೆ ಬಿಟ್ಟುಕೊಡುವಂತಹ ಮೂಡಾಗ್ಲಿ ಅಥವಾ ಹೈಕಮಾಂಡ್ ಹೇಳಿದ್ರೆ ನೋಡೋಣ ಅನ್ನುವಂತಹ ಮನೋಭಾವದಲ್ಲೇ ಇದ್ದಂಗಿದೆ. ಅದ್ರ ಸದ್ಯಕ್ಕೆ ಅಂದ್ರೆ ಈಗೇನು ಅಧಿವೇಶನಗಳು ಶುರುವಾಗ್ತಿದೆ ರಾಜ್ಯದಲ್ಲಿ ಮತ್ತೆ ಕೇಂದ್ರದಲ್ಲಿ, ಆ ನಿಟ್ಟಿನಲ್ಲಿ ಸದ್ಯಕ್ಕೆ ರಿಲೀಫ್ ಆಗಿರ್ಬೋದು. ಆದ್ರೆ ಅದ ತಂತ್ರವನ್ನಂತೂ ಡಿ ಕೆ ಶಿವಕುಮಾರ್ ಬಿಡ್ತಾ ಇಲ್ಲ. ಒಂದ್ ಕಡೆ ಆಪ್ತರುಗಳು ಸೇರಿದಂತೆ ಅನೇಕರ ಮೂಲಕ ಒತ್ತಡವನ್ನ ಹಾಕಿಸ್ತಲೇ ಇದ್ದಾರೆ. ಇದರ ಜೊತೆಗೆ ಡಿ ಕೆ ಸುರೇಶ್ ಕೂಡ ದೆಹಲಿಗೆ ಹೋಗಿ ಒಂದಿಷ್ಟು ಲಾಬಿ ಮಾಡುವಂತಹ ಕೆಲಸವನ್ನು ಕೂಡ ಮುಂದುವರಿಸಿದ್ದಾರೆ. ಆದ್ರೆ ಇದೆಲ್ಲದರ ಮಧ್ಯೆ ಮತ್ತೊಂದು ತಂತ್ರವನ್ನ ಮಾಡಿರುವಂತಹದ್ದು ನಾವಿಬ್ಬರು ಒಗ್ಗಟ್ಟಾಗಿದ್ದೇವೆ ಅನ್ನುವಂತಹದ್ದು. ಜೊತೆಗೆ ಮಾಧ್ಯಮಗಳ ಮುಂದೆ ಕೂಡ ಎಲ್ಲೂ ಬಾಯಿ ತಪ್ಪಿ ಕಳೆದ 2-3 ದಿನಗಳಿಂದ ಏನನ್ನೂ ಕೂಡ ಹೇಳ್ತಾ ಇಲ್ಲ. ಅದು ಕೂಡ ಹೈಕಮಾಂಡ್ಗೆ ತಲುಪುತ್ತೆ ಅನ್ನುವಂತಹ ನಿಟ್ಟಿನಲ್ಲೇ ಅವರು ಈ ರೀತಿಯಾದಂತಹ ತಂತ್ರವನ್ನ ಮಾಡಿರ್ಬೋದು. ಆದ್ರೆ ಶತಾಯಗತಾಯ ತಮಗೆ ಸ್ಥಾನ ಬೇಕೇ ಬೇಕು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಪ್ರಯತ್ನಗಳನ್ನ ಡಿ ಕೆ ಶಿವಕುಮಾರ್ ಮತ್ತೆ ಡಿ ಕೆ ಸುರೇಶ್ ಇಬ್ರು ಕೂಡ ಮುಂದುವರಿಸಿದ್ದಾರೆ ಸಹೋದರರು. ಈ ಅಧಿವೇಶನದ ಬಳಿಕ ಎಲ್ಲವೂ ಕೂಡ ನಿರ್ಣಯ ಆಗತ್ತೆ ಅನ್ನುವಂತಹದ್ದು ಕೂಡ ಸದ್ಯಕ್ಕಿರೋ ಮಾಹಿತಿ. ಯಾಕಂದ್ರೆ ಕೇಂದ್ರ ಕೂಡ ಅಂದ್ರೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಅಧಿವೇಶನಗಳು ಮುಗಿದ ಬಳಿಕ ಒಂದಿಷ್ಟು ಇದನ್ನ ಒಂದು ದಾರಿಗೆ ತರುವಂತಹ ಕೆಲಸ ಮಾಡೋಣ ಅನ್ನುವಂತಹ ನಿಟ್ಟಿನಲ್ಲಿ ಮಾತುಕತೆ ಆಗಿರೋದ್ರಿಂದ ಬಹುತೇಕವಾಗಿ ಎರಡೂ ಅಧಿವೇಶನಗಳು ಮುಗಿದ ಬಳಿಕ ಎಲ್ಲವೂ ಕೂಡ ತೀರ್ಮಾನ ಆಗತ್ತೆ. ಹಾಗಂತ ಡಿ ಕೆ ಶಿವಕುಮಾರ್ ಸುಮ್ಮನೆ ಕೂರೋದಿಲ್ಲ. ನಾಯಕತ್ವ ಬದಲಾವಣೆ ಆಗ್ಲೇಬೇಕು ಅನ್ನುವಂತಹ ಪಟ್ಟಿಡಿದು ಕೂತಿರೋದ್ರಿಂದ ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಅನ್ನ ಯಾವ ರೀತಿಯಾಗಿ ಕನ್ವಿನ್ಸ್ ಮಾಡ್ತಾರೆ ಅಥವಾ ಸಿದ್ದರಾಮಯ್ಯ ಬಳಿ ಇರುವಂತಹ ಸ್ಥಾನವನ್ನ ಅವರಿಗೆ ಕೊಡಿಸ್ತಾರ ಅನ್ನುವಂತಹದ್ದು ಕೂಡ ಇಲ್ಲಿ ಮುಖ್ಯ. ಸಿಎಂಗೆ ಇನ್ ಕೇಸ್ ಏನಾದ್ರು ನಾಯಕತ್ವ ಬದಲಾವಣೆ ಸಿದ್ದರಾಮಯ್ಯ ಅವರಿಂದ ಆಗಬೇಕು ಅನ್ನುವಂಥದ್ದಾದ್ರೆ ಸಿದ್ದರಾಮಯ್ಯ ಅವರಿಗೆ ಯಾವ ಪೋಸ್ಟ್ ಕೊಡ್ಬೇಕು ಅನ್ನುವಂತಹದ್ದು ಕೂಡ ಹೈಕಮಾಂಡ್ ಮನಸ್ಸಲ್ಲಿರೋ ಯೋಚನೆ. ಹಾಗಾಗಿ ಇವೆಲ್ಲವೂ ಕೂಡ ಒಂದು ಹಂತಕ್ಕೆ ಈಗ ತಹಬದಿಗೆ ಬಂದಿದ್ರು ಕೂಡ ಅಧಿವೇಶನದ ಬಳಿಕ ಮತ್ತೊಂದು ಸುತ್ತಿನ ಸಮರ ಗ್ಯಾರಂಟಿ ಶುರು ಆಗಬಹುದು. ಸಾಹಿತ್ಯ. ಓಕೆ, ಥ್ಯಾಂಕ್ ಯು ದೀಪಾ ನಿಮ್ಮೆಲ್ಲ ಮಾಹಿತಿಗಾಗಿ. ಸಿಎಂ ಜೊತೆ ಸ್ನೇಹ, ಹೈಕಮಾಂಡ್ ಮೇಲೆ ಡಿ ಕೆ ಒತ್ತಡವನ್ನ ಹೇರಲಿಕ್ಕೆ ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇದ್ದಾರೆ. ಕೊಟ್ಟ ಮಾತಿನಂತೆ ನಡ್ಕೊಳ್ಬೇಕು ಅಂತ ಡಿ ಕೆ ಸುರೇಶ್ ಅವರು ಕೂಡ ಹೇಳಿಕೆಯನ್ನ ಕೊಟ್ಟಿದ್ರು. ಹಾಗಾಗಿ ಈಗ ಕೊಟ್ಟ ಮಾತಿನಂತೆ ಯಾವ ರೀತಿ ನಡ್ಕೊಳ್ತಾರೆ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಆದರೆ ಈಗ ಚಳಿಗಾಲದ ಅಧಿವೇಶನ ಇರೋದ್ರಿಂದ ಈ ಒಂದು ಅಧಿವೇಶನಗಳು ಮುಗಿಲಿ ಅಂತ ವೆಯ್ಟ್ ಮಾಡ್ತಾ ಇದ್ದಾರೆ. ಮುಗಿದ ನಂತರ ಈ ಒಂದು ವಿಚಾರ ಮತ್ತೆ ಮುನ್ನೆಲೆಗೆ ಬಂದರೆ ಆಶ್ಚರ್ಯ ಪಡುವಂಥದ್ದು ಏನೂ ಇಲ್ಲ. ಯಾಕೆಂತಂದ್ರೆ ಈಗ ಅಧಿಕಾರ ಬೇಕೇ ಬೇಕು ಅಂತ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಅವರು ಪಟ್ಟು ಹಿಡ್ಕೊಂಡು ಕೂತಿದ್ದಾರೆ, ಮತ್ತೊಂದು ಕಡೆ ಸಿದ್ದರಾಮಯ್ಯ ಅವರು ಕೂಡ ನಾನು ಯಾವುದೇ ಕಾರಣಕ್ಕೂ ಈ ಒಂದು ಹುದ್ದೆಯನ್ನು ಬಿಟ್ಕೊಡಲ್ಲ ಅಂತ ಹೇಳ್ತಿದ್ದಾರೆ.